ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ಗಳ ವಾರ್ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಮತ್ತು ಕಿಚ್ಚ ಸುದೀಪ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಫ್ಯಾನ್ಸ್ಗಳಿದ್ದಾರೆ. ಅವರು ಇದೀಗ ಕಿತ್ತಾಟಕ್ಕೆ ಮುಂದಾಗ್ತಾ ಇದ್ದಾರಂತೆ. ಸುದೀಪ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರಂತೆ. ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ನಾವು ರೆಡಿ ಎಂದಿದ್ದಂತಹ ಸುದೀಪ್ ಯಾವ ಯುದ್ಧ? ತೀವ್ರ ಸಂಚಲನ ಮೂಡಿಸಿದಂತ ನಟ ಕಿಚ್ಚನ ಕೆಂಡದ ಮಾತು. ಈಗ ನಟ ಸುದೀಪ್ಗೆ ವಿಜಯಲಕ್ಷ್ಮಿ ದರ್ಶನ್ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಟೀಕಿಸುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ವಿಜಿ ಹೇಳಿದ್ದಾರಂತೆ. ಸ್ಯಾಂಡಲ್ವುಡ್ನಲ್ಲಿ ನಟ ಕಿಚ್ಚ ಸುದೀಪ್ ಹೇಳಿಕೆ ಏನು ಸಂಚಲನವನ್ನ ಮೂಡಿಸಿತ್ತು. ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳಿ. ಯುದ್ಧ ಅಂತ ಆದ ಮೇಲೆ ಎದುರಾಳಿ ಯಾರು? ಹಾಗಾದ್ರೆ ಆ ಎದುರಾಳಿಯ ಕಡೆಯವರು ಇದೀಗ ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಆರಂಭದ ದಿನಗಳಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದರು. ಆ ಬಳಿಕ ಒಡಕು ಮೂಡ್ತು ಮತ್ತೊಮ್ಮೆ ಒಂದಾದ್ರು ಅಂತ ಸುದ್ದಿ ಹಬ್ತು. ಆದ್ರೆ ಆಗ್ಲಿಲ್ಲ. ಈಗ ಅವರಿಬ್ಬರ ನಡುವಿನಲ್ಲಿ ಕಿತ್ತಾಟ ಜೋರಾಗ್ತಾ ಇದೆ. ಸೊ ಕಿಚ್ಚ ಸುದೀಪ್ ವೇದಿಕೆಯ ಮೇಲೆ ಅವ್ರದ್ದು ಹೊಸ ಮೂವಿ ಬರ್ತಾ ಇದೆಯಲ್ಲ, ಮ್ಯಾಕ್ಸ್. ಆ ಮೂವಿಯ ಟೀಸರ್ ಲಾಂಚ್ ಅಥವಾ ಇವೆಂಟೋ ಏನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಹೇಳ್ತಾರಂತೆ ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳಿ. ಮಾರ್ಕ್ ಮೂವಿ, ಓಕೆ, ನಾಟ್ ಮ್ಯಾಕ್ಸ್. ಆ ಮಾರ್ಕ್ ಮೂವಿಯ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ. ಅಂದರೆ ಈಗ ಹುಬ್ಬಳ್ಳಿ ಅಂತ ಹೇಳಿದರೆ ಅದು ಟಿಪಿಕಲಿ ದರ್ಶನ್ ಫ್ಯಾನ್ಸ್ ಇರುವಂಥ ಜಾಗ. ಅಲ್ಲಿ ಹೋಗಿ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಿದರೆ ಅದರ ಅರ್ಥ ದರ್ಶನ್ ರವರ ಫ್ಯಾನ್ಸ್ ವಿರುದ್ಧವಾಗಿ ನಾವು ಯುದ್ಧಕ್ಕೆ ರೆಡಿ, ನಾವು ಥಿಯೇಟರ್ಗಳನ್ನು ಫುಲ್ ಮಾಡ್ತೀವಿ, ಥಿಯೇಟರ್ಗಳನ್ನು ನಾವು ಗೆದ್ದು ತೋರಿಸ್ತೀವಿ ಅನ್ನುವ ಅರ್ಥದಲ್ಲಿ ಅವರು ಮಾತಾಡ್ತಾರೆ. ಆದರೆ ವಿಜಯಲಕ್ಷ್ಮಿ ಅದಕ್ಕೆ ಕೌಂಟರ್ ಕೊಟ್ಟರು. ಏನಂತ? ದರ್ಶನ್ ಅವರ ಮೇಲಿನ ಟೀಕೆಗಳಿಗೆ ಒಂದು ಚೂರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರಂತೆ. ಅಂದರೆ ಪರೋಕ್ಷವಾಗಿ ಸುದೀಪ್ ಅವರಿಗೆ ಟಾಂಗ್ ಕೊಟ್ಟು ಈ ವಿಚಾರಗಳನ್ನು ಅವರು ಪ್ರಸ್ತಾಪಿರುವಂಥದ್ದು. ಸೊ ನಟ ದರ್ಶನ್ ಜೈಲಲ್ಲಿದ್ದಾಗ ಕೆಲವರು ಹೇಳಿಕೆ ನೀಡ್ತಾರೆ, ದರ್ಶನ್ ಮತ್ತು ಅವರ ಫ್ಯಾನ್ಸ್ ಬಗ್ಗೆ ಸದಾ ಮಾತಾಡ್ತಾರೆ. ಆದರೆ ಹೊರಗಡೆ ಇದ್ರೆ ಮಾಡ್ತಾರಾ? ಇಲ್ಲ. ಸುದೀಪ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಆಚೆ ಇದ್ದಾಗ ಗೊತ್ತೇ ಆಗದಂತೆ ಇರುತ್ತಾರೆ. ಬೆಂಗಳೂರಲ್ಲಿ ಇದ್ದಾರಾ ಇಲ್ವಾ ಅನ್ನೋ ರೀತಿಯಲ್ಲಿ ಇರ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬೇಜಾರು ಕೂಡ ಮಾಡ್ಕೊಳ್ಳಲ್ಲ. ದರ್ಶನ್ ಅಭಿಮಾನಿಗಳಾದ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸುದೀಪ್ಗೆ ದಾವಣಗೆರೆಯಲ್ಲಿ ನಟ ಸುದೀಪ್ಗೆ ವಿಜಿ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ದಾವಣಗೆರೆ ಅಂತ ಹೇಳಿದ್ರೆ ಎಸ್ಪೆಷಲಿ ದರ್ಶನ್ ಫ್ಯಾನ್ಸ್ ಹೆಚ್ಚಿರುವಂತಹ ಜಾಗ. ಸೊ ದರ್ಶನ್ ಮತ್ತು ಕಿಚ್ಚನ ಫ್ಯಾನ್ಸ್ ನಡುವಿನ ವಾರ್ ತಾರಕಕ್ಕೇರ್ತಾ ಇದೆ. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡಿ. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಆಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ನಮಗೆ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ
ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಥ್ಯಾಂಕ್ ಯು. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು. ಎಸ್, ಮಾತಾಡೋಕೆ ತುಂಬ ಆಸೆ ಇದೆ, ಆದರೆ ನಾನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ನಿಮ್ಗಳಿಗೋಸ್ಕರ, ನಿಮ್ಮೆಲ್ಲರ ಹೆಸರು ಹಾಳಾಗಬಾರ್ದು ಅಂತ ನಾನು ಮಾತಾಡಲ್ಲ. ಇದು ಪರೋಕ್ಷವಾಗಿ ಅಲ್ಲ, ಇದು ಡೈರೆಕ್ಟಾಗಿ ಹೇಳಿದ್ದಿದು. ಯಾರು ಮಾತಾಡಿ ಯಾರ ಹೆಸರು ಹಾಳಾಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಸೊ ಡೈರೆಕ್ಟಾಗಿ ಅವರ ಫ್ಯಾನ್ಸ್ಗಳಿಗೆ ಕಿಚ್ಚಾಯಿಸಿದ್ದಾರೆ ಕಿಚ್ಚ ಸುದೀಪ್. ಸೊ ಡೋಂಟ್ ವರಿ, 25ಕ್ಕೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಪಡೆ ಯುದ್ಧಕ್ಕೆ ನಿಂತಿದೆ. ಕಲ್ಲುಗಳನ್ನ ಇದುವರೆಗೆ ತೂರ್ತಾನೆ ಇದ್ರು, ನಿಮ್ಮ ಸಹನೆಗಳನ್ನ ಈಗ ಹೇಳ್ತಾ ಇದ್ದೀನಿ, ನೀವು ಸಹನೆ ವಹಿಸ್ತೀರೋ ಅಥವಾ ನೀವು ಮಾತಾಡ್ತೀರೋ? ಇದೊಂದು ರೀತಿ ಪ್ರಚೋದನೆ ಅಲ್ವಾ? ಇದು ಪ್ರಚೋದನೆ ಅಲ್ವಾ? ಇದರಿಂದ ಏನಾದರೂ ವ್ಯತಿರಿಕ್ತ ವಾತಾವರಣ ಉಂಟಾದರೆ ಏನು ಕಾರಣ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ, ಎಲ್ಲಿ? ದಾವಣಗೆರೆಯಲ್ಲಿ. ಸೊ ಹುಬ್ಬಳ್ಳಿಯಲ್ಲಿ ಕಿಚ್ಚ ಫ್ಯಾನ್ಸ್ ಹವಾ ಜಾಸ್ತಿನೇ ಇರುತ್ತೆ, ದಾವಣಗೆರೆಯಲ್ಲಿ ದರ್ಶನ್ ಫ್ಯಾನ್ಸ್ ಹವಾ ಜಾಸ್ತಿನೇ ಇರುತ್ತೆ. ಇದು ಸಹಜವಾಗಿ ಇರುವಂಥದ್ದು. ಸೊ ಅಲ್ಲಿ ವಿಜಯಲಕ್ಷ್ಮಿ ಮಾತಾಡ್ತಾ ಹೇಳಿದರು, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ವಿ ಡೋಂಟ್ ಕೇರ್ ಅಂತ ಹೇಳಿ. ಸೊ ಈಗ ಬಹಿರಂಗವಾಗಿ ಬಿಟ್ಟಿದೆ ಇವರ ನಡುವಿನಲ್ಲಿ. ಏನು ಈ ಮಾತುಗಳೆಲ್ಲ ಹುಟ್ಕೊಳ್ತಿತ್ತಲ್ಲ, ಅವರಿಬ್ಬರು ಒಂದಾಗ್ತಾರೆ, ಇಲ್ಲ, ಆಗಲ್ಲ. ಯಾಕಂದರೆ ಇವೆರಡೇ ಜ್ವಲಂತ ಉದಾಹರಣೆ. ಇದು ನೋಡಿದ ಮೇಲೂ ಕೂಡ ಅವರು ಒಂದಾಗ್ತಾರೆ ಅಂತ ಹೇಳಿದರೆ ನಾವು ಪೆದ್ದರಾಗ್ತೀವಿ ಅಷ್ಟೇ. ಸೊ ವಿಜಯಲಕ್ಷ್ಮಿ ಮಾತಾಡ್ತಾ ಹೇಳಿದರು, ನಾವು ಸಹನೆಯನ್ನು ಕಲ್ತ್ಕೊಳ್ಳಲ್ಲ. ಅವರು ಎಸ್ಪೆಷಲಿ ಇನ್ನೊಂದು ಹೇಳಿದ್ರು, ಏನಂತ ಹೇಳಿದರೆ, ಬೆಂಗಳೂರಲ್ಲಿ ದರ್ಶನ್ ಇರುವಾಗ ಒಬ್ಬರೂ ಕೂಡ ಬಾಯಿ ಬಿಟ್ಟಲ್ಲ, ಎಲ್ಲ ಬಿಲ್ಲರದಲ್ಲಿರೋ ಥರ ಇರ್ತಾರೆ. ಅವರು ಬೆಂಗಳೂರಲ್ಲಿ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ದರ್ಶನ್ ಒಳಗಡೆ ಹೋದ ನಂತರ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ ಅಂತೆಲ್ಲ ಹೇಳಿದರು. ಸೊ ಇಬ್ಬರು ಒಬ್ಬರು ಫ್ಯಾನ್ಸನ್ನು ಟೀಸ್ ಮಾಡಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ.